ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡು ಫೈನಲಿ ಇವತ್ತು ಹೊರಟಿದ್ದೀವಿ ಸಿಗಂದೂರ್ಗೆ. ಯಾಕೋ ಗೊತ್ತಿಲ್ಲ, ನಂಗೆ ತುಂಬ ದಿನದಿಂದ ಅನಿಸ್ತಾ ಇತ್ತು ಸಿಗಂದೂರ್ಗೆ ಹೋಗಬೇಕು, ತಾಯಿ ದರ್ಶನ ಮಾಡಬೇಕು ಅಂತ. ಬಟ್ ಹೋಗೋಕೆ ಆಗ್ತಿರ್ಲಿಲ್ಲ. ಫೈನಲಿ ಇವತ್ತು ಟೈಮ್ ಕೂಡ ಬಂತು ಅಂತಲೇ ಹೇಳ್ಬೋದು. ಹಾಗಾಗಿ ಹೋಗ್ತಾ ಇದ್ದೀವಿ. ನಾನಿಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮೂರಿಂದ ಅಂದರೆ ಯಲ್ಲಾಪುರದಿಂದ 160 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ಹೋಗಿರಲಿಲ್ಲ ನಾನು. ಸೊ ಇವತ್ತು ನಾವು ಊರಿಂದ ಮೈಸೂರಿಗೆ ಹೋಗ್ತಾ ಇದ್ವಿ. ಸಾಗರ ಶಿವಮೊಗ್ಗ ಮೇಲೇನೆ ಹೋಗೋದು. ಹಾಗೆ ಇಲ್ಲೂ ಕೂಡ ಹೋಗಿ ಬರ್ಬೋದು ಅಂತ ಅನಿಸ್ತು. ಹಾಗಾಗಿ ಹೊರಟಿದ್ದೀವಿ ಇವತ್ತು. ಸಾಗರದಿಂದ 42 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಿಮಗೆ ಬಸ್ ಕೂಡ ಇರುತ್ತೆ, ಪ್ರೈವೇಟ್ ಬಸ್ ಕೂಡ ಇರುತ್ತೆ, ಗೌರ್ಮೆಂಟ್ ಬಸ್ ಕೂಡ ಇರುತ್ತೆ. ಯಾವ್ದ್ರಲ್ಲಿ ಬೇಕಾದರೂ ಹೋಗ್ಬೋದು. ಆದರೆ ಓನ್ ವೆಹಿಕಲಲ್ಲಿ ಹೋದ್ರೇ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲಿ ಬೇಕಾದರೆ ನಿಲ್ಲಿಸ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದು. ಬಸ್ಸಲ್ಲಾದರೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅಲ್ವಾ? ಹಾಗಾಗಿ ನೋಡ್ತಿದ್ದಂಗೆನೆ ಬ್ರಿಡ್ಜ್ ಕೂಡ ಬಂದೇ ಬಿಡ್ತು. ರೀಸೆಂಟ್ ಆಗಿ ಆಗಿರೋದಲ್ವಾ, ಇಲ್ಲಿ ಬೇಕಿದ್ರೆ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ಕೂಡ ತಗೋಬಹುದು ವೆಹಿಕಲ್ ನಿಲ್ಲಿಸ್ಕೊಂಡು. ಬಟ್ ನಾವಿಲ್ಲಿ ನಿಲ್ಲಿಸ್ಲಿಲ್ಲ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ, ಆಮೇಲೆ ನೋಡೋಣ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೊರಟ್ವಿ. ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಸಂಜೆ ಬಂದ್ರೆ ಇನ್ನ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ನಾವು ಹೋದಾಗ ತುಂಬಾ ಬಿಸಿಲಾಗ್ಬಿಟ್ಟಿತ್ತು. ಬೆಳಿಗ್ಗೆನೆ ಹೋಗಿದ್ದಲ್ವಾ, 10:30 11 ಗಂಟೆ ಸುಮಾರು ಆಗಿತ್ತು. ತುಂಬಾನೇ ಬಿಸಿಲು. ಆದರೂ ಕೂಡ ಚೆನ್ನಾಗಿತ್ತು. ಜನ ಏನು ಅಷ್ಟಾಗಿ ಇರಲಿಲ್ಲ. ಸಂಜೆ ಹೋದರೆ ಇನ್ನೂ ಚೆನ್ನಾಗಿರತ್ತೆ. ನಾನು ರಿಟರ್ನ್ ಬರೋವಾಗ ಡೀಟೇಲ್ ಆಗಿ ತೋರಿಸ್ತೀನಿ, ಓಕೆನಾ? ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಮತ್ತೆ ಇಲ್ಲಿ ಹೋಗೋ ದಾರಿ ಕೂಡ ತುಂಬಾನೇ ಚೆನ್ನಾಗಿದೆ. ಕಾಡಿನ ಮಧ್ಯ ರೋಡು, ಟ್ರಾಫಿಕ್ ಇಲ್ಲ, ಸುತ್ತಮುತ್ತ ಫುಲ್ ಗ್ರೀನರಿ. ಈ ಕಡೆ ವಾತಾವರಣನೇ ಹಾಗೆ ಅಲ್ವಾ, ನೋಡ್ಕೊಂಡು ಹೋಗೋದಕ್ಕೆ ತುಂಬಾನೇ ಚೆನ್ನಾಗಿರತ್ತೆ. ಮತ್ತೆ ನಾನು ಅಂದ್ಕೊಂಡಿದ್ದೆ ಬ್ರಿಡ್ಜ್ ಆಗಿದ ತಕ್ಷಣನೇ ದೇವಸ್ಥಾನ ಸಿಗುತ್ತೆ ಅಂತ. ಬಟ್ ಇಲ್ಲ, ಇಲ್ಲಿಂದ ಕೂಡ ಸುಮಾರು ದೂರ ಹೋಗ್ಬೇಕಾಗತ್ತೆ ದೇವಸ್ಥಾನಕ್ಕೆ. ಹಾಗೆ ನಾನಿಲ್ಲಿ ಬರೋದಕ್ಕೆ ಮೇನ್ ರೀಸನ್ ಏನು ಗೊತ್ತಾ, ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಆಯ್ತಾ, ಕುಕಿಂಗ್ ಚಾನಲ್ಲು. ಯೂಟ್ಯೂಬಲ್ಲಿ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ಅವರ್ಸ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. 1 ವರ್ಷದ ಒಳಗಡೆ. ಚಾನಲ್ ಇರೋರಿಗೆ ಗೊತ್ತೇ ಇರುತ್ತೆ. ನಂದೇನಾಯಿತು ಅಂದರೆ ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಗಿಬಿಟ್ರು, ಆದರೆ ವಾಚ್ ಅವರ್ ಮಾತ್ರ ಕಂಪ್ಲೀಟ್ ಆಗ್ತಾನೆ ಇರಲಿಲ್ಲ. 1,500ಕ್ಕೇ ನಿಂತುಬಿಟ್ಟಿತ್ತು. ಎಷ್ಟೇ ಚೆನ್ನಾಗಿ ವೀಡಿಯೋಸ್ ಮಾಡಿ ಹಾಕಿದ್ರೂ ಕೂಡ ರೀಚ್ ಆಗ್ತಾನೆ ಇರಲಿಲ್ಲ. ಏನಪ್ಪ ಮಾಡೋದು ಅಂತ ಅಂದ್ಕೊಂಡಾಗ ನಂಗೆ ಯಾಕೋ ದೇವ್ರ ಹತ್ರ ಕೇಳ್ಕೊಬೇಕು ಅಂತ ಅನ್ನಿಸ್ತು. ನಿಮಗೆ ಸಿಲಿ ಅನಿಸ್ಬೋದು, ಬಟ್ ನಿಜ. ನಾನು ಯಾವತ್ತೂ ಹತ್ರ ಕೇಳ್ಕೊಂಡಿಲ್ಲ, ಬಟ್ ನನಗೆ ಯಾಕೋ ಕೇಳ್ಕೊಬೇಕು ಅಂತ ಅನ್ನಿಸ್ತು. ಹಾಗೆ ನಾನು ಎಲ್ಲಿದ್ನೋ ಅಲ್ಲಿಂದಲೇ ಕೇಳ್ಕೊಂಡೆ. ಇಷ್ಟು ದಿನದೊಳಗಡೆ ಮಾನಿಟೈಸೇಷನ್ ಏನಾದರೂ ಆನ್ ಆದರೆ ನಂಗೆ ಬರೋ ಫಸ್ಟ್ ಪೇಮೆಂಟಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆ ಹಾಕ್ಕೊತೀನಿ ದರ್ಶನ ಮಾಡಿಕೊಂಡು ಅಂತ. ಅದಾದಮೇಲೆ 1-2 ವಿಡಿಯೋ ಹಾಕ್ತೀನಿ. ಅದರಲ್ಲಿ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ವೈರಲ್ ಆಗುತ್ತೆ. ಅದರಿಂದ ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ. ಪೇಮೆಂಟ್ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಇವಾಗ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗಾಗಿ ಹೋಗಲೇಬೇಕು ಅಂದ್ಕೊಂಡು ಈ ಸತಿ ಬಂದಿರೋದು. ಹಾಗೆ ಈ ಚಾನಲ್ ಕೂಡ ಆದಷ್ಟು ಬೇಗ ಮಾನಿಟೈಸೇಷನ್ ಆಗಲಿ, ಇನ್ನೊಂದು ಸತಿ ಹೋಗಿ ಬರೋ ಥರ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೂಡ ತುಂಬಾ ಮುಖ್ಯ ಆಗುತ್ತೆ. ಜಾಸ್ತಿ ನಾನು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ. ಮತ್ತು ನಿಮ್ದೇನಾದರೂ ಲಗೇಜ್ ಇದ್ದರೆ ಮತ್ತು ಚಪ್ಪಲಿ ಎಲ್ಲನೂ ಕೂಡ ನಾವು ಇಲ್ಲೇ ಬಿಟ್ಟು ಹೋಗಬೇಕಾಗತ್ತೆ. ಹಾಗೆ ಇಲ್ಲಿ ಡ್ರೆಸ್ ಕೋಡ್ ಕೂಡ ಇದೆ. ಹೆಂಗೆಂಗೂ ಹೋದರೆ ದೇವ್ರ ದರ್ಶನಕ್ಕೆ ಅಲೋ ಮಾಡಲ್ಲ ಒಳಗಡೆ. ಹಾಗಾಗಿ ಡಿಸೆಂಟ್ ಆಗಿರೋ ಬಟ್ಟೆ ಹಾಕಿ ಹೋಗಬೇಕಾಗತ್ತೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ನಂಗೆ ಅದರದ್ದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅಂದರೆ ಫಸ್ಟ್ ಟೈಮ್ ಹೋಗೋರಿಗೆ ಇದು ಹೆಲ್ಪ್ ಆಗ್ಬೋದು. ನನಗೂ ಕೂಡ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಹಾಗಾಗಿ ಮತ್ತು ಇಲ್ಲಿ ಒಳಗಡೆ ಫೋಟೋ ವಿಡಿಯೋ ಏನು ಕೂಡ ಅಲೋ ಇರಲ್ಲ. ಹಾಗಾಗಿ ಹೊರಗಡೆ ಮಾತ್ರ ಮಾಡ್ಕೊಬೋದು. ಇಲ್ಲಿ ಒಂದು ಹಸು ಎದುರುಗಡೆ ತುಂಬ ಚೆನ್ನಾಗಿ ನಿಂತಿತ್ತು. ಹಾಗಾಗಿ ಅದರದ್ದು ಒಂದು ಥರ ವೀಡಿಯೋಸ್ ಮಾಡಿಕೊಂಡು ಇನ್ನು ದರ್ಶನಕ್ಕೆ ಹೊರಟ್ವಿ. ಆಗಲೇ ಹೇಳ್ದಂಗೆ ಫೋಟೋ ವಿಡಿಯೋ ಏನು ಕೂಡ ಅಲೋ ಇರಲ್ಲ ಒಳಗಡೆ. ಹಾಗಾಗಿ ದರ್ಶನ ಮಾಡಿಕೊಂಡು ಸಿಗ್ತೀನಿ.
ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಯಾರು ಕೂಡ ಜನ ಅಷ್ಟಾಗಿ ಇರಲಿಲ್ಲ. ತುಂಬಾನೇ ಖುಷಿ ಆಯ್ತು ನನಗಂತೂ. ದರ್ಶನ ಮಾಡ್ಕೊಂಡು ಆಚೆ ಬಂದ್ಮೇಲೆ ನಿಮ್ಗೆ ಇಲ್ಲಿ ದೇವ್ರಿಗೆ ಒಪ್ಸಿರುವಂತ ಸೀರೆ ಇರ್ಬೋದು ಅಥವಾ ಫ್ಯಾನ್ಸಿ ಐಟಮ್ಸು ಮತ್ತೆ ದೇವ್ರ ಫೋಟೋ ಐಡಾಲ್ ಏನೇ ಬೇಕಿದ್ರು ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ದೇವ್ರ ದರ್ಶನದ ಟೈಮಿಂಗ್ಸು ಮತ್ತೆ ಪ್ರಸಾದದ ಟೈಮಿಂಗ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಡೀಟೇಲ್ ಆಗಿ ಬೇಕು ಅಂದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬಹುದು. ಹಾಗೆ ಇಲ್ಲಿ ಹೊರಗಡೆ ಬಂದ್ರೆ ಇಲ್ಲೊಂದು ಪುಟ್ಟ ಗುಡಿ ಇದೆ, ಭೂತರಾಯರ್ ಗುಡಿ ಅಂತ. ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿ ಮೇಲಿಂದ ನೋಡಿ ಈ ರೀತಿ ಕಾಣಿಸುತ್ತೆ, ಜಸ್ಟ್ ಗೋಪುರ ಮಾತ್ರ ಕಾಣಿಸುತ್ತೆ ಗರ್ಭಗುಡಿದು, ಮತ್ತೆ ಏನು ಕೂಡ ಕಾಣಿಸಲ್ಲ, ಫುಲ್ ಕವರ್ ಆಗಿದೆ. ನಾವಿಲ್ಲಿಂದ ಹೊರಡ್ತಾ ಇದೀವಿ. ಆಲ್ರೆಡಿ ಲೇಟ್ ಆಗಿದೆ, ಸುಮಾರು ಒಂದು 12 ಗಂಟೆ ಆಗ್ಬಿಟ್ಟಿತ್ತು. ಮತ್ತೆ ನಾವು ಮೈಸೂರಿಗೆ ಕೂಡ ಹೋಗ್ಬೇಕಲ್ವಾ, ಲೇಟ್ ಆಗ್ಬಿಡುತ್ತೆ ಅಂತ ಸ್ವಲ್ಪ ಬೇಗನೆ ಹೊರಟ್ವಿ ಇಲ್ಲಿಂದ. ಹಾಗೆ ನಿಮ್ಗೆ ಏನಾದ್ರೂ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನೇ ಬೇಕಿದ್ರು ಇಲ್ಲಿ ಸಿಗುತ್ತೆ. ಐಸ್ ಕ್ರೀಮ್ಸು, ಕೂಲ್ ಡ್ರಿಂಕ್ಸು ಏನ್ ಬೇಕಿದ್ರು. ಮತ್ತೆ ಮಕ್ಕಳ ಆಟಿಕೆಗಳು, ಟಾಯ್ಸ್ ಅಂತೂ ಎಲ್ಲಿ ಹೋದ್ರೂ ಕೂಡ ಇದ್ದೇ ಇರುತ್ತೆ. ಅವ್ರಿಗೂ ಕೂಡ ಗೊತ್ತು ಇದಕ್ಕೆಲ್ಲ ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ, ಕೊಡಿಸಿ ಅಂತ ಹಠ ಮಾಡಿ ಕೊಡಿಸ್ಕೊಂತಾರೆ ಅಂತ. ಹಾಗಾಗಿ ಎಲ್ಲಿ ಹೋದ್ರೂ ಕೂಡ ಅದೆಲ್ಲ ಇದ್ದೇ ಇರುತ್ತೆ. ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಇವಾಗ ನಾವ್ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಈ ತರ ಹಸುಗಳು ತುಂಬಾನೇ ನೋಡೋದಿಕ್ ಸಿಗುತ್ತೆ. ಇವು ಎಲ್ಲಾ ಕಡೆ ನೋಡೋದಿಕ್ ಸಿಗಲ್ಲ, ಮಲ್ನಾಡ್ ಸೈಡ್ ಮಾತ್ರ ಜಾಸ್ತಿ. ಇದಕ್ಕೆ ಮಲ್ನಾಡ್ ಗಿಡ್ಡ ಅಂತ ಹೆಸರು. ಇದು ಕಮ್ಮಿ ಹಾಲು ಕೊಡ್ಬೋದು, ಆದ್ರೆ ಇದ್ರ ಹಾಲು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಹಾಗೆ ನಾವು ರಿಟರ್ನ್ ಹೋಗುವಾಗ ಬ್ರಿಡ್ಜ್ ಹತ್ರ ನಿಂತಿದ್ವಿ. ತುಂಬಾನೇ ಪ್ರಶಾಂತವಾಗಿರುವಂತ ಜಾಗ. ಬಿಸಿಲಿದ್ರು ಕೂಡ ಬಿಸಿಲು ಅಂತ ಅನಿಸ್ತಿರ್ಲಿಲ್ಲ, ಗಾಳಿ ಇದ್ದಿದ್ದರಿಂದ. ಹೀಗೆ ಒಂದು ವಾಕ್ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಹೋಗ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಇಲ್ಲಿಂದ ಹೊರಡೋಕೆನೆ ಮನ್ಸಾಗ್ತಿರ್ಲಿಲ್ಲ ನನಗಂತೂ. ಬಿಸಿಲಿದ್ರು ಕೂಡ ತುಂಬಾನೇ ಚೆನ್ನಾಗಿತ್ತು. ಇನ್ನ ಸಂಜೆ ಟೈಮಿಗೆ ಬಂದ್ರಂತೂ ಇನ್ನ ಸೂಪರ್ ಆಗಿರುತ್ತೆ. ಸನ್ಸೆಟ್ ವ್ಯೂ ಅಂತೂ ಸಕ್ಕತ್ತಾಗಿರುತ್ತೆ. ಹಾಗೇನೆ ನೈಟ್ ವ್ಯೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಅಲ್ಲಿ. ಅಂದ್ರೆ ನಾನು ಡೈರೆಕ್ಟ್ ಆಗಿ ನೋಡಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ, ರೀಲ್ಸ್ ಅಲ್ಲಿ, ವಿಡಿಯೋಸ್ ಅಲ್ಲೆಲ್ಲ ನೋಡಿದೀನಿ, ಹಾಗಾಗಿ ಹೇಳ್ತಿದ್ದೀನಿ. ನೀವೇನಾದ್ರೂ ಹೋಗೋದಾದ್ರೆ ಆ ಟೈಮ್ಗೆನೆ ಹೋಗಿ, ತುಂಬಾನೇ ಚೆನ್ನಾಗಿರುತ್ತೆ. ನಮ್ಗಂತೂ ಹೋಗೋದಿಕ್ಕಾಗ್ಲಿಲ್ಲ. ನೀವೇನಾದ್ರೂ ಹೋಗೋದಾದ್ರೆ ಸಂಜೆ ಟೈಮ್ಗೆ ಹೋಗಿ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಬ್ರಿಡ್ಜ್ ಆಗೋದಕ್ಕಿಂತ ಮುಂಚೆ ಲಾಂಚ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಲ್ವಾ, ಅವಾಗ್ಲೇ ಬರ್ಬೇಕು ಅಂತ ನನಗೆ ತುಂಬಾನೇ ಆಸೆ ಇತ್ತು. ಅದು ಕೊನೆಗೂ ಆಗ್ಲಿಲ್ಲ, ಬಟ್ ಪರವಾಗಿಲ್ಲ, ಇವಾಗ್ಲಾದ್ರೂ ಬರೋ ಅವಕಾಶ ಸಿಕ್ತಲ್ಲ, ಹೋಗ್ ಬನ್ನಲ್ಲ ಅನ್ನೋ ಖುಷಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಇಲ್ಲಿಂದ ಹೊರಡೋಕೆನೆ ಮನ್ಸಾಗ್ತಿರ್ಲಿಲ್ಲ. ನಂಗಂತೂ ಅಷ್ಟು ದೂರ ಟ್ರಾವೆಲ್ ಮಾಡೋದಿದೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಜೋಶ್ ಇರುತ್ತೆ. ಮತ್ತೆ ನೀವು ಕೂಡ ಹೆಚ್ಚೆಚ್ಚು ವಿಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು.